ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ರಚ್ಚಿ ಸುನಿಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಇಲ್ಲಿವರೆಗೂ ತುಂಬಾನೇ ಸಪೋರ್ಟ್ ಮಾಡಿದ್ದೀರಾ. ಹೀಗೆ ಮುಂದಿನ ದಿನಗಳಲ್ಲೂ ಸಪೋರ್ಟ್ ಮಾಡಿ. ನಾನು ಮಾಡ್ತಿರುವಂಥ ರೆಸಿಪಿ ಬಂದು ವೆಜ್ ಕುಷ್ಕ. ತುಂಬಾನೇ ಸರಳವಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಇದನ್ನ ಕುಕ್ಕರಲ್ಲಿ ಮಾಡ್ಕೋತಾ ಇದ್ದೀನಿ, ಅಥವಾ ನೀವು ಯಾವುದೇ ಪಾತ್ರೆಯಲ್ಲಿ ಕೂಡ ಮಾಡ್ಕೋಬಹುದು. ನಾನು ಇದಕ್ಕೆ 1/4 ಕಪ್ಪಷ್ಟು ಎಣ್ಣೆನ ಹಾಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಚಕ್ಕೆ, ಲವಂಗ, ಯಾಲಕ್ಕಿ, ಕಸ್ತೂರಿ ಮೆಥಿ, ಹಾಗೆ ಗರಂ ಮಸಾಲ, ಪಲಾವ್ ಎಲೆ, ಅನಾನಸು, ಮರಾಠಿ ಮಗು ಇಷ್ಟು ಕೂಡ ಹಾಕೊಂಡಿದ್ದೀನಿ. ಕಸ್ತೂರಿ ಮೆಥಿ ಒಂದು ಅರ್ಧ ಸ್ಪೂನ್ ಹಾಕೊಂಡ್ರೆ ಸಾಕಾಗುತ್ತೆ. ಇದನ್ನೆಲ್ಲ ಸ್ವಲ್ಪ ಲೈಟಾಗಿ ಫ್ಲೇವರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಗರಂ ಮಸಾಲ ಬದಲಿ ಕಲ್ಲು ಹೂವನ್ನ ಹಾಕೊಂಡಿದ್ದೀನಿ. ಇದಕ್ಕೆ 1 ಕಪ್ಪಷ್ಟು ನಾನು ಈರುಳ್ಳಿನ ಹಾಕೊಂಡಿದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಅರ್ಧ ಕಪ್ಪಷ್ಟು ಪುದೀನ ಸೊಪ್ಪು ಹಾಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ತರಕಾರಿನ ತಗೊಂಡಿದ್ದೀನಿ. ಬೀನ್ಸು, ಕ್ಯಾರೆಟು ಹಾಕೊಂಡಿದ್ದೀನಿ. ಸ್ವಲ್ಪ ಆಲೂಗಡ್ಡೆ 1 ಕಪ್ಪಷ್ಟು ಆಲೂಗಡ್ಡೆನ ಹಾಕೊಂಡಿದ್ದೀನಿ. ಅರ್ಧ ಕಪ್ಪಷ್ಟು ನೆನೆಸಿಟ್ಟಿರುವಂಥ ಬಟಾಣಿನ ಹಾಕೊಂಡಿದ್ದೀನಿ. ಬೇಕು ಅಂದರೆ ನೆನೆಸಿಟ್ಟಿರೋ ಬಟಾಣಿ ಇಲ್ಲ ಅಂದರೆ ಹಸಿ ಬಟಾಣಿ ಕೂಡ ಹಾಕೋಬೋದು. ಇದಕ್ಕೆ 1.5 ಸ್ಪೂನಷ್ಟು ಉಪ್ಪು ಹಾಕೊಂಡಿದ್ದೀನಿ. ಇದನ್ನೆಲ್ಲ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದನ್ನೆಲ್ಲ. ಇದಕ್ಕೆ ತರಕಾರಿ ಇಲ್ಲ ಅಂದರೆ ಬರೀ ಬಟಾಣಿ ಕಾಳು ಹಾಕೊಂಡು ಕೂಡ ಮಾಡ್ಕೋಬೋದು. ನಾನು ಸ್ವಲ್ಪ ತರಕಾರಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ತರಕಾರಿನ ಹಾಕೊಂಡಿದ್ದೀನಿ. ಇದಕ್ಕೆ ಚಿಕ್ಕದಾಗಿ ಮಸಾಲೆ ರುಬ್ಕೊಳ್ಳೋಣ. 1-2 ಸ್ಪೂನಷ್ಟು ಬೆಳ್ಳುಳ್ಳಿ, ಹಾಗೆ 1 ಇಂಚಷ್ಟು ಶುಂಠಿ, 3-4 ಟೊಮೊಟೊನ ಹಾಕೊಂಡು ನುಣ್ಣಗಾಗೋವರೆಗೂ ರುಬ್ಕೋಬೇಕು. ಬೆಳ್ಳುಳ್ಳಿ 2 ಉಂಡೆಯಷ್ಟು ಬೆಳ್ಳುಳ್ಳಿ ಬೇಕಾಗುತ್ತೆ, 1 ಇಂಚು ಶುಂಠಿ, ಹಾಗೆ 3-4 ಟೊಮೊಟೊನ ಹಾಕೊಂಡು ನುಣ್ಣಗಾಗೋವರೆಗೂ ರುಬ್ಕೊಂಡು ನಾವು ಬೇಯಿಸ್ಕೊಂಡಿರುವಂಥ ತರಕಾರಿಗೆ ಹಾಕೊಂಡು ಸ್ವಲ್ಪ ಕಲಿಸ್ಕೋಬೇಕು. ಅಂದರೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಟೊಮೊಟೊದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಧನಿಯಾ ಪುಡಿ 1.5 ಸ್ಪೂನಷ್ಟು, 2 ಸ್ಪೂನಷ್ಟು ಚಿಕನ್ ಮಸಾಲನ ಹಾಕೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ರೆಡ್ ಚಿಲ್ಲಿ ಪೌಡರ್ 1 ಸ್ಪೂನಷ್ಟು ಹಾಕೊಂಡಿದ್ದೀನಿ. ಇದು ಸ್ವಲ್ಪ ಖಾರ ಇರೋದ್ರಿಂದ 1 ಸ್ಪೂನಷ್ಟು ಹಾಕೊಂಡಿದ್ದೀನಿ. ಖಾರ ಇಲ್ಲ ಅಂದರೆ 1-1.5 ಹಾಕೊಳ್ಳಿ. 1/4 ಸ್ಪೂನಷ್ಟು ಅರಿಶಿನ ಪುಡಿನ ಹಾಕೊಂಡಿದ್ದೀನಿ. ಇವಾಗ ಇದೆಲ್ಲ ಮತ್ತೆ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ. ತರಕಾರಿ ಜೊತೆಗೆ ಈ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಾವು ಅನ್ನ ತಿನ್ನುವಾಗೂ ಕೂಡ ಮಸಾಲೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ತರಕಾರಿಗೆ ಮಸಾಲೆ ಕೂಡ ಚೆನ್ನಾಗಿ ಇಟ್ಕೊಂಡಿರುತ್ತೆ. ನೀವು ಈ ಒಂದು ಕುಷ್ಕ ಮಾಡೋಕ್ಕೆ ಬಾಸುಮತಿ ರೈಸೇ ಬೇಕು ಅಂತ ಏನಿಲ್ಲ, ಮನೇಲಿ ಯಾವ್ದಿರುತ್ತೋ ಅದರಲ್ಲಿ ಕೂಡ ಮಾಡ್ಕೋಬೋದು. ಇತ್ತು ಅಂದರೆ ಅದು ಕೂಡ ಹಾಕಿ ತುಂಬಾ ಸೂಪರ್ ಆಗಿರುತ್ತೆ. ನಾನಿಲ್ಲಿ 1 ಗ್ಲಾಸ್ಗೆ 2 ಗ್ಲಾಸ್ ಅಷ್ಟು ನೀರನ್ನ ಹಾಕ್ತಾ ಇದ್ದೀನಿ. ನಾನಿಲ್ಲಿ 1.5 ಗ್ಲಾಸ್ ಅಷ್ಟು ಅಕ್ಕಿ ತಗೊಂಡಿದ್ದೀನಿ. ಹಾಗಾಗಿ 3 ಗ್ಲಾಸ್ ಅಷ್ಟು ನೀರನ್ನ ಹಾಕ್ತಾ ಇದ್ದೀನಿ. ಅಕಸ್ಮಾತ್ ಅಕ್ಕಿ ಏನಾದರೂ ಸ್ವಲ್ಪ ನೆನೆಸಿದ್ರೆ, ಒಂದು ಅರ್ಧ ಗಂಟೆ ಮೊದಲೇ ನೆನೆಸಿಟ್ಟಿದ್ರೆ 1/4 ಗ್ಲಾಸ್ ಅಷ್ಟು ನೀರು ಕಡಿಮೆ ಹಾಕಿ ಅನ್ನ ಮಾತ್ರ ಸೂಪರಾಗಿ ಆಗುತ್ತೆ. ಇವಾಗ ನಾನು ಹಾಗೆ ನೀರೆಲ್ಲ ಹಾಕಿದ್ಮೇಲೆ ನೀರು ಕುದ್ದಿದೆ. ಇವಾಗ ಅಕ್ಕಿನ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಅಕ್ಕಿ ಎಲ್ಲ ಹಾಕಿದ್ಮೇಲೆ ಇದು ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು. ಆಮೇಲೆ ನಾವು ನೀರು ಅಕ್ಕಿ ಎಲ್ಲ ಹಾಕಿದ್ಮೇಲೆ ಇನ್ನೂ ಒಂದ್ಸತಿ ಟೇಸ್ಟು ಸರಿಯಾಗಿದೆ ಇಲ್ವಾ ಅಂತ ನೋಡ್ಕೋಬೇಕು. ಸ್ವಲ್ಪ ಉಪ್ಪು ಕಡಿಮೆ ಇದೆ ಅನ್ನಿಸ್ತು, ಹಾಗಾಗಿ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಇದಕ್ಕೆ. ಈಗ ಇದನ್ನ ಡೈರೆಕ್ಟಾಗಿ ನಾನು ಕುಕ್ಕರ್ ಮುಚ್ಚಳಕಾಯನ್ನು ತಟ್ಟೆ ಮುಚ್ತೀನಿ. ನಾವು ಡೈರೆಕ್ಟಾಗಿ ಕುಕ್ಕರ್ ಮುಚ್ಚಳಕ ಕೂಡ ಮುಚ್ಬೋದು.
ಟೈಮ್ ಇಲ್ಲ ಅಂದರೆ ಆ ಥರ ಮಾಡ್ಕೋಬೋದು. ಜಸ್ಟ್ 1 ವಿಸಿಲ್ ಬಿಟ್ಟರೆ ಅನ್ನ ಆಗುತ್ತೆ. ಬಟ್ ಟೈಮ್ ಇರೋದ್ರಿಂದ ನಾನು ಕುಕ್ಕರ್ ಲಾಸ್ಟಲ್ಲಿ ಮುಚ್ತೀನಿ. ಇವಾಗ ನೀರು ಹಿಂಗೋಗೋವರೆಗೂ ನಾನು ತಟ್ಟೆನೇ ಮುಚ್ಚಿದ್ದೆ. ನೋಡಿ, ನೀರೆಲ್ಲ ಸ್ವಲ್ಪ ಅಕ್ಕಿ ಎಲ್ಲ ಸ್ವಲ್ಪ ಮೇಲ್ಗಡೆ ಎತ್ತಿದ್ರೆ ನೀರು ಸ್ವಲ್ಪ ಅಡಿಲಿ ಹೋಗುತ್ತೆ. ಆವಾಗ ಅನ್ನ ಕೂಡ ಸಿಗೋಗಲ್ಲ. ನಾನು ಪ್ರತಿ ಬಾತ್ ಮಾಡಲಿ, ಯಾವುದೇ ರೈಸ್ ಐಟಮ್ ಪಲಾವ್ ಮಾಡಲಿ ಇದೇ ಥರನೇ ಮಾಡೋದು. ಈ ಥರ ಮಾಡಿ ನೋಡಿ, ಒಂದು ಸ್ವಲ್ಪನೂ ಅನ್ನ ಕೂಡ ಸಿಗೋಗಲ್ಲ, ತುಂಬಾ ಚೆನ್ನಾಗಿ ಕೂಡ ಇರುತ್ತೆ. ಇವಾಗ ನಾನು ಇದನ್ನ ಕುಕ್ಕರ್ ಮುಚ್ಚೋದಕ್ಕೆ ಇವಾಗ ಮುಚ್ತೀನಿ. ಇದನ್ನು ಜಾಸ್ತಿ ಹೊತ್ತೇನು ಬಿಡೋಲ್ಲ ನಾನು, ಬರೀ 7ರಿಂದ 8 ನಿಮಿಷ ಮಾತ್ರ ಬಿಡ್ತೀನಿ. ವಿಸಿಲ್ ಬರೋ ಅವಶ್ಯಕತೆ ಇಲ್ಲ. ತುಂಬ ಲೋ ಫ್ಲೇಮಲ್ಲಿ ಇದನ್ನ ಇಟ್ಕೋಬೇಕು, ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು. ನೋಡಿ, ಇವಾಗ ನಾನು 7ರಿಂದ 8 ನಿಮಿಷ ಮಾತ್ರ ಬಿಟ್ಟಿದ್ದೆ. ತುಂಬಾ ಚೆನ್ನಾಗಿ ಬಂದಿದೆ ಅನ್ನ. ಆಮೇಲೆ ಅನ್ನನೆಲ್ಲ ಒಂದೆರಡು ಸತಿ ಇದನ್ನ ಕಲಿಸ್ಕೋಬೇಕು. ಈ ಥರ ತರಕಾರಿ ಒಂದು ಕಡೆ, ಮಸಾಲೆ ಒಂದು ಕಡೆ ಏನೂ ಇರಲ್ಲ. ಯಾಕಂದರೆ ನಾವು ಆಲ್ರೆಡಿ ಮುಕ್ಕಾಲು ಭಾಗ ನೀರಿರಲ್ಲ, ಸ್ವಲ್ಪ ಕಾಲು ಭಾಗ ಇರುವಾಗ ಮಾತ್ರ ಕುಕ್ಕರ್ ಮುಚ್ಚಿರ್ತೀವಿ. ಹಾಗಾಗಿ ತುಂಬ ಕಲಸೋ ಅವಶ್ಯಕತೆ ಏನೂ ಇರಲ್ಲ. ಜಸ್ಟ್ 1-2ರಿಂದ 3 ಸತಿ ಈ ಥರ ಕಲಿಸ್ಕೊಂಡ್ರೆ ಸಾಕು, ತುಂಬಾ ರುಚಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋ ನಿಮಗೆ ಯಾವ ಥರ ಒಂದು ರೆಸಿಪಿ ಬೇಕು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಅದೇ ಥರ ಮಾಡೋಕ್ಕೆ ಟ್ರೈ ಕೂಡ ಮಾಡ್ತೀನಿ. ಹಾಗೆ ಈ ವಿಡಿಯೋ ಕೂಡ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ತುಂಬ ಜನ ನನಗೆ ಕಮೆಂಟೇ ಮಾಡಲ್ಲ, ಯಾರೋ ಒಬ್ಬೊಬ್ಬರು ಮಾಡೋದು. ಅಟ್ಲೀಸ್ಟ್ ವಿಡಿಯೋನಾದರೂ ನೋಡ್ತಿರಲ್ಲ, ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಪ್ಲೀಸ್ ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೊ ಮಚ್.